ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹಿಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು. ಸೊ ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರು ಶೇರ್ ಮಾಡಿ. ನಾನು ಈ ವಿಡಿಯೋದಲ್ಲಿ ಏನೇ ಇನ್ಫಾರ್ಮೇಷನ್ ಕೊಟ್ಟರು ಇದು ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ಮತ್ತು ನನಗೂ ಕಂಪ್ನಿಗೂ ಯಾವುದೇ ರೀತಿ ಕನೆಕ್ಷನ್ಸ್ ಇರೋದಿಲ್ಲ. ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತೊಗೊಂಡು ಇನ್ಫಾರ್ಮೇಷನ್ ಕೊಡ್ತಾ ಇರೋದು. ಇಟ್ಸ್ ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ಮತ್ತು ಇಲ್ಲಿ ವೆರಿಫೈಡ್ ಜಾಬ್ ಅಪ್ಡೇಟ್ ಕೂಡ ಆಗಿರುತ್ತೆ. ಇಲ್ಲಿ ರೆಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ಯಾರು ಕೂಡ ₹1 ಕೇಳಿದ್ರು ಕೂಡ ಯಾರಿಗೂ ₹1 ಕೂಡ ಪೇ ಮಾಡಬೇಡಿ. ಬಿಫೋರ್ ಅಪ್ಲೈಯಿಂಗ್ ಎನಿ ಜಾಬ್ ನೀವು ಒಂದ್ಸಲ ವೆರಿಫೈ ಮಾಡಿ ಕೂಡ ಅಪ್ಲೈ ಮಾಡಿ. ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಆ ಜಾಬ್ ಯಾವುದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ನೋಡೋಣ. ಕಂಪ್ನಿ ನೋಡಿ, ಸರ್ಟಿಫೈ OS ಅನ್ನೋ ಕಂಪ್ನಿಯವರು ಆಪರೇಷನ್ ಅನಲಿಸ್ಟ್ ಕ್ರೆಡೆನ್ಷಿಯಲಿಂಗ್ ಇಂಡಿಯಾ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ಗೆ ಇವ್ರು ಹೈಯರ್ ಮಾಡ್ತಾ ಇರೋದು. ಸೊ ಅಬೌಟ್ ದ ಕಂಪ್ನಿ ನೋಡೋದಾದ್ರೆ ನೋಡಿ, ವಿ ಆರ್ ಬಿಲ್ಡಿಂಗ್ ದ ಇನ್ಫ್ರಾಸ್ಟ್ರಕ್ಚರ್ ದಟ್ ಪವರ್ಸ್ ದ ನೆಕ್ಸ್ಟ್ ಜನರೇಷನ್ ಆಫ್ ಪ್ರೊವೈಡರ್ ಡೇಟಾ ಪ್ರಾಡಕ್ಟ್ಸ್ ಮತ್ತು ಮೇಕಿಂಗ್ ಹೆಲ್ತ್ ಕೇರ್ ಮೋರ್ ಎಫಿಷಿಯೆಂಟ್, ಆಕ್ಸೆಸಿಬಲ್ ಆ್ಯಂಡ್ ಇನೋವೇಟಿವ್ ಅಂತಂದು ಇವ್ರು ಹೆಲ್ತ್ ಕೇರ್ ಮೇಲೆ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಮೇಲೆ ವರ್ಕ್ ಮಾಡ್ತಾ ಇರೋ ಕಂಪ್ನಿ. ಅವರ ಪ್ಲ್ಯಾಟ್ಫಾರ್ಮ್ ಇಸ್ ಅಲ್ಟಿಮೇಟ್ ಸೋರ್ಸ್ ಆಫ್ ಟ್ರೂತ್ ಪ್ರೊವೈಡರ್ ಡೇಟಾ ಅಂತ ಕೂಡ ಹೇಳಿಲ್ಲ. ಅಂತಂದರೆ ಡೇಟಾ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಯಾವ ರೀಜನಲ್ಲಿ ಹೇಗೆ ವರ್ಕ್ ಮಾಡಬೇಕು ಅನ್ನೋದನ್ನ ಇನ್ಸೈಟ್ಸ್ ಕೊಡುತ್ತೆ ಸೊ ಕಂಪ್ನಿಗಳಿಗೆ. ಸೊ ಇದು API ಫಸ್ಟ್ ಮತ್ತು ಏಜ್ ಏನು ಡಯಾಗ್ನೋಸ್ಟಿಕ್ ಮತ್ತು ಎಂಡ್ ಟು ಎಂಡ್ ಪ್ರೊವೈಡರ್ ಅಂತ ಕೂಡ ಹೇಳಿದ್ದಾರೆ. ಸೊ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗಿ ನಾವು ಅಬೌಟ್ ದ ರೋಲ್ ನೋಡೋಣ. ಇಲ್ಲಿ ಆಸ್ ಅನ್ ಆಪರೇಷನ್ಸ್ ಅನಲಿಸ್ಟ್ ಯು ವಿಲ್ ವರ್ಕ್ ಕ್ಲೋಸ್ಲಿ ವಿತ್ ಯುವರ್ ಟೀಮ್ ಲೀಡ್ ಟು ಮ್ಯಾನೇಜ್ ದ ಡೇ ಟು ಡೇ ಟಾಸ್ಕ್ ಅಂತಂದರೆ ನಾವು ಟೀಮ್ ಲೀಡ್ ಜೊತೆ ವರ್ಕ್ ಮಾಡ್ತೀವಿ. ಮೋರು ಲೈಸೆನ್ಸ್ ಆ್ಯಂಡ್ ಪೇ ರೋಲ್ ಎನ್ರೋಲ್ಮೆಂಟ್ ಅಪ್ಲಿಕೇಶನ್ಸ್ ಅಂತಂದರೆ ಲೈಸೆನ್ಸ್ ಕೊಡೋದು ಆ ಥರ ರೋಲ್ ಬಗ್ಗೆ ನೋಡ್ತೀವಿ. ಈ ವಿಲ್ ವರ್ಕ್ ಕ್ರಾಸ್ ಫಂಕ್ಷನಲ್ಲಿ ವಿತ್ ಮೆನಿ ಟೀಮ್ಸ್ ಟು ಗ್ಯಾರಂಟ್ ದ ಸ್ಮೂತ್ ರನ್ನಿಂಗ್ ಆಫ್ ಆಪರೇಷನ್ ಅಂತ ಕೂಡ ಹೇಳಿದ್ದಾರೆ. ದಿಸ್ ಇಸ್ ಫುಲ್ಲಿ ರಿಮೋಟ್ ಪೊಸಿಷನ್ ರೋಲ್ ಅಂತಂದರೆ ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ ರೋಲ್ ಅಂತ ಹೇಳೋರೆ. ಸೊ ಇಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ರಿಸರ್ಚ್, ಇಂಟ್ರಪ್ಟ್ ಮತ್ತು ಎವ್ಯಾಲ್ಯೂಟ್ ಇನ್ಫಾರ್ಮೇಷನ್ ರಿಲೆವೆಂಟ್ ಟು ಪ್ರೊವೈಡರ್ ಮತ್ತು ಲೈಸೆನ್ಸ್ ಆ್ಯಂಡ್ ಕಂಟಿನ್ಯೂಯಿಂಗ್ ದ ಮೆಡಿಕಲ್ ಎಜುಕೇಷನ್ ಇನ್ ಯುನೈಟೆಡ್ ಸ್ಟೇಟ್ ಅಂತಂದರೆ ಅವ್ರ ರಿಸರ್ಚ್ ಬಗ್ಗೆನೇ ಲೈಸೆನ್ಸ್ ಎಲ್ಲ ಕರೆಕ್ಟಾಗಿದೆಯಾ ಅವ್ರು ಕೊಟ್ಟಿರೋದೆಲ್ಲ ಅಂತ ಸರ್ಚ್ ಮಾಡಬೇಕು. ಕಂಪ್ಲೀಟ್ ಅಪ್ಲಿಕೇಶನ್ ಫಾರ್ ಪ್ರೊವೈಡರ್ ಕ್ರೆಡೆನ್ಷಿಯಲ್ಸ್ ಅಂತಂದರೆ ಅಪ್ಲಿಕೇಶನ್ ಎಲ್ಲ ನಾವೇ ಕಂಪ್ಲೀಟ್ ಮಾಡಿಕೊಡ್ಬೇಕಾಗಿರುತ್ತೆ. ಮತ್ತು ವ್ಯಾಲಿಡೇಟ್ ಆ್ಯಂಡ್ ಅಥೆಂಟಿಕೇಟ್ ಇನ್ಫಾರ್ಮೇಷನ್ ಅಪ್ಡೇಟ್ ಅಂತ ಕ್ರೆಡೆನ್ಷಿಯಲಿಂಗ್ ಲೈಸೆನ್ಸ್ ಪ್ಲ್ಯಾಟ್ಫಾರ್ಮ್ ಟು ಎನ್ಶೂರ್ 100% ಅಕ್ಯುರೇಸಿ ಅಂತಂದರೆ ಸೊ ಅವ್ರು ಕೊಟ್ಟಿರೋ ಇನ್ಫಾರ್ಮೇಷನ್ ಎಲ್ಲ ಕರೆಕ್ಟಾಗಿದೆ ಅನ್ನೆಲ್ಲ ಚೆಕ್ ಮಾಡಿ ನಾವು 100% ಅಕ್ಯುರೇಸಿ ಆಗಬೇಕಾಗಿರುತ್ತೆ. ಮತ್ತು ಇಂಟರಾಕ್ಟ್ ವಿತ್ ದ ಪ್ರೊವೈಡರ್ ಆ್ಯಂಡ್ ಕ್ಲೈಂಟ್ ಓವರ್ ಇಮೇಲ್ ವೆನೆವರ್ ಅಡಿಷ್ನಲ್ ಇನ್ಫಾರ್ಮೇಷನ್ ಇಸ್ ರಿಕ್ವೈರ್ಡ್ ಅಂತ ಕೂಡ ಹೇಳೋರೆ. ಮತ್ತು ಇಲ್ಲಿ ಅಸಿಸ್ಟ್ ವಿತ್ ದ ಮಾನಿಟರಿಂಗ್ ಆರ್ ನ್ಯೂ ಕ್ಲೈಂಟ್ ಇಂಪ್ಲಿಮೆಂಟೇಷನ್ ಪ್ರಾಜೆಕ್ಟ್ ಅಸ್ ನೀಡೆಡ್ ಅಂತ ಕೂಡ ಮೆನ್ಷನ್ ಮಾಡೋರೆ. ಮತ್ತು ಅದರ್ ಏನಾದ್ರು ಕಸ್ಟಮರ್ಸ್ ಏನಾದ್ರು ರಿಕ್ವೈರ್ಮೆಂಟ್ ಇದ್ದರೆ ನಾವು ವರ್ಕ್ ಮಾಡಬೇಕಾಗಿರುತ್ತೆ. ಇಲ್ಲಿ ವಾಟ್ ವಿಲ್ ಯು ನೀಡ್ ಅಂತಂದರೆ ಏನು ಬೇಕು ಅಂತ ಅಂದರೆ ಫ್ಲೂಯೆನ್ಸಿ ಇನ್ ಇಂಗ್ಲೀಷ್ ಕಮ್ಯುನಿಕೇಷನ್ ಮ್ಯಾಂಡೇಟರಿ ಇದೆ. ಮತ್ತು ಬ್ಯಾಚುಲರ್ಸ್ ಡಿಗ್ರಿ ಆರ್ ಈಕ್ವಲೆಂಟ್ ಇಯರ್ ಆಫ್ ವರ್ಕ್ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತಂದರೆ ನಮಗೆ ಡಿಗ್ರಿ ಆದರೂ ಕಂಪ್ಲೀಟ್ ಆಗಿರಬೇಕು. ಮತ್ತು ಎಬಿಲಿಟಿ ಟು ಕಂಡಕ್ಟ್ ಲಾರ್ಜ್ ವಾಲ್ಯೂಮ್ ಆಫ್ ರಿಸರ್ಚ್ ಪರ್ಟಿಕ್ಯುಲರ್ಲಿ ವಿಯಾ ಗೂಗಲ್ ಅಂದರೆ ಗೂಗಲ್ ಯೂಸ್ ಮಾಡಿಕೊಂಡು ನಾವು ಡೇಟಾನ ಕಲೆಕ್ಟ್ ಮಾಡ್ಕೋಬೇಕು. ಮತ್ತು ಸ್ಟ್ರಾಂಗ್ ಅಟೆನ್ಷನ್ ಟು ಡೀಟೇಲ್ಸ್ ಅಂತ ಕೂಡ ಹೇಳೋರೆ. ಮತ್ತು ಯಾವ ಸೌಂಡ್ ನಾಲೆಜ್ ಆಫ್ ಮೈಕ್ರೋಸಾಫ್ಟ್ ಆಫೀಸ್ ಮತ್ತು ಗೂಗಲ್ ಅಪ್ಲಿಕೇಶನ್ ಬಗ್ಗೆ ನಾಲೆಜ್ ಇರಬೇಕು. ಮತ್ತು ಎಕ್ಸಲೆಂಟ್ ರಿಟರ್ನ್ ಆ್ಯಂಡ್ ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಕೂಡ ಇರಬೇಕು. ಮತ್ತು ಡೆಡ್ಲೈನ್ಸು ಪ್ರೆಷರಲ್ಲೆಲ್ಲ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು ಅಂತ ಕೂಡ ಮೆನ್ಷನ್ ಮಾಡೋರೆ. ಇನ್ನು ಸ್ಯಾಲ್ರಿ ನೋಡೋದಾದರೆ 6 ಲ್ಯಾಕಿಂದ 8 ಲ್ಯಾಕ್ ಪರ್ ಆ್ಯನಮ್ ಕೂಡ ಸ್ಯಾಲ್ರಿ ಇವ್ರು ಆಫರ್ ಮಾಡ್ತಾ ಇದ್ದಾರೆ. ಇನ್ನು ನೋಡೋದಾದ್ರೆ ಅಟ್ ಸರ್ಟಿಫೈ ವಿ ಕಮಿಟೆಡ್ ಟು ಕ್ರಿಯೇಟಿಂಗ್ ದ ಇನ್ಕ್ಲೂಸಿವ್ ವರ್ಕ್ ಪ್ಲೇಸ್ ವೇರ್ ಎವ್ರಿ ಒನ್ ಫೀಲ್ಸ್ ವ್ಯಾಲ್ಯೂಡ್ ಆ್ಯಂಡ್ ಸಪೋರ್ಟೆಡ್ ಅಂತಂದರೆ ಯಾವುದೇ ರೀತಿ ಭೇದ ಭಾವ ಮಾಡಲ್ಲ ಅಂತ ಕೂಡ ಹೇಳಿದ್ದಾರೆ. ಈಕ್ವಲ್ ಆಪರ್ಚುನಿಟಿ ಕೊಡ್ತೀವಿ ಅಂತ. ಸೊ ಈಗ ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ಅಂದರೆ ಇಲ್ಲಿ ನಾವು ಲಿಂಕ್ಡ್ಇನಲ್ಲಿ ಹೋಗಿ ಇಲ್ಲಿ ಅಪ್ಲೈ ಅಂತ ಕೊಡಬೇಕಾಗುತ್ತೆ. ಸೊ ಅಪ್ಲೈ ಅಂತ ಕೊಟ್ಟಾಗ ನಮಗೆ ಅವ್ರದ್ದು ವೆಬ್ಸೈಟ್ ಓಪನ್ ಆಗುತ್ತೆ ಅಪ್ಲೈ ಮಾಡೋಕ್ಕೆ. ಸೊ ನೋಡಿ ಇಲ್ಲೇ ಆಪರೇಷನ್ ಅನಲಿಸ್ಟ್ ರೋಲ್ಗೆ ನಾವು ಅಪ್ಲೈ ಮಾಡ್ತಾ ಇರೋದು. ಮತ್ತು ಇಲ್ಲಿ ಲೊಕೇಶನ್ ಇವರು ಅಪ್ಲೈಯಿಂಗ್ ಅಂತ ಕೇಳ್ತಿದ್ದಾರೆ. ಸೊ ನಾವು ಬ್ಯಾಂಗ್ಳೂರ್ ಅಂತ ಹಾಕೊಳ್ಳೋಣ. ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ ಆಗಿರುತ್ತೆ. ನೀವು ಯಾವುದೇ ಹಾಕೊಂಡ್ರು ಇಲ್ಲಿ ನಮ್ಮ ರೆಸ್ಯೂಮನ್ನ ಅಟ್ಯಾಚ್ ಮಾಡಬೇಕು. ಇಲ್ಲಿ ನಮ್ಮದು ಫುಲ್ ನೇಮ್ ಮತ್ತು ಇಮೇಲ್ ಅಡ್ರೆಸ್ ಕೂಡ ಕೊಡಬೇಕು. ಮತ್ತು ಫೋನ್ ನಂಬರು, ನಿಮ್ಮದು ಕರೆಂಟ್ ಲೊಕೇಶನ್ ಕೊಡಿ. ನೀವೇನಾದ್ರು ವರ್ಕ್ ಮಾಡ್ತಿದ್ರೆ ಕರೆಂಟ್ ಕಂಪ್ನಿ ಅಂತ ಕೊಡಿ, ಇಲ್ಲಾಂದರೆ ನಾಟ್ ಅಪ್ಲಿಕೇಬಲ್ ಅಂತ ಕೊಡಿ. ನಿಮ್ದು ಏನಾದ್ರು ಲಿಂಕ್ಡ್ಇನ್ ಇದ್ದರೆ URL ಹಾಕಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ.
ನೆಕ್ಸ್ಟು ಕೆಳಗಡೆ ಹೋದರೆ ಮತ್ತು ಇಲ್ಲಿ ರೀಸೆಂಟ್ ಫೋಟೋ ಫೇಸ್ ಕ್ಲಿಯರ್ ಆಗಿರೋದನ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಸೊ ಅಪ್ಲೋಡ್ ಮಾಡಿ ಮತ್ತು ಸ್ಯಾಲ್ರಿ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ದಾರೆ. ನಿಮ್ಗೆ ಎಷ್ಟಿದೆ ಅಷ್ಟು ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಯಾವ ಇಮಿಡಿಯೇಟ್ ಜಾಯ್ನರ ಏನು ಅಂತ ಕೇಳ್ತಿದ್ದಾರೆ. ನೀವೇನೋ ಫ್ರೆಷರ ಅಂತ ಕೇಳ್ತಾ ಇದ್ದಾರೆ. ಫ್ರೆಷರ್ ಆಗಿದೆ ಫ್ರೆಷರ್ ಅಂತ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಏನಾದರೂ ಕರೆಂಟ್ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತಂದರೆ ಇವರೇ ನಾಟ್ ಅಪ್ಲಿಕೇಬಲ್ ಅಂತ ಹಾಕಿ ಅಂತ ಹೇಳಿದ್ದಾರೆ. ಸೊ ಅದು ಹಾಕ್ಕೊಳ್ಳಿ. ಇಂಟ್ರಡಕ್ಷನ್ ವೀಡಿಯೋ ಮಾಡಬೇಕಾಗಿರುತ್ತೆ ಇಲ್ಲಿ ಅಂತಂದರೆ ವೀಡಿಯೋ ಮಾಡಿ ನಾವು ಡ್ರೈವ್ಗೆ ಅಪ್ಲೋಡ್ ಮಾಡಿ ಇಲ್ಲಿ ಫೈಲ್ನ ಅಪ್ಲೋಡ್ ಮಾಡಬೇಕು. ಅಂತಂದರೆ ನಿಮ್ಮ ಬಗ್ಗೆ ಬ್ರೀಫಾಗಿ ಹೇಳಬೇಕು. ಅಂತಂದರೆ ನಿಮ್ಮ ನೇಮ್ ಏನು, ನಿಮ್ಮ ಎಜುಕೇಷನ್ ಏನು, ಲಾಸ್ಟ್ ಎಜುಕೇಷನ್ ಹೇಳಿ, ಮತ್ತು ನಿಮ್ಮದು ನೇಟಿವ್ ಯಾವುದು, ಅಷ್ಟೇ. ನಿಮ್ಮ ಸ್ಕಿಲ್ಸ್ ಏನು, ನೀವು ಯಾಕೆ ಈ ಕಂಪ್ನಿಗೆ ಈ ರೋಲ್ಗೆ ಅಪ್ಲೈ ಮಾಡಬೇಕು ಅನ್ನೋದನ್ನೆಲ್ಲ ಒಂದು 2 ಮಿನಿಟ್ಸ್ ವಿತಿನ್ 2 ಮಿನಿಟ್ಸಲ್ಲಿ ಪ್ರಿಪೇರ್ ಆಗಿ ನಾವು ವಿದ್ಲಿ ವೀಡಿಯೋನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಇನ್ನು ಅಡಿಷ್ನಲ್ ಇನ್ಫಾರ್ಮೇಷನ್ ಏನೂ ಬೇಕಾಗಿಲ್ಲ. ಸೊ ನೆಕ್ಸ್ಟು ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಕೊಡಬೇಕಾಗಿರುತ್ತೆ. ಸೊ ಸಬ್ಮಿಟ್ ಅಪ್ಲಿಕೇಶನ್ ಕೊಟ್ಟರೆ ನಮ್ಮದೇನಾದರೂ ಅಪ್ಲಿಕೇಶನ್ ಓಕೆ ಅನಿಸಿದ್ರೆ ನಮ್ಮದು ಇಂಟ್ರಡಕ್ಷನ್ ಮತ್ತು ರೆಸ್ಯೂಮೆ ಎಲ್ಲ ವೆರಿಫೈ ಮಾಡಿ ನಮ್ಮದು ಏನಾರು ಪ್ರೊಸೀಡ್ ಮಾಡಬೇಕು ಅಂತಂದರೆ ಇವ್ರ ಕಡೆಯಿಂದ ಕಾಲ್ ಕೂಡ ಬರುತ್ತೆ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ ಮತ್ತು ನೀಡಿರೋರಿಗೂ ಶೇರ್ ಮಾಡಿ. ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.